ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ನಾನು ಇವತ್ತು ನಿಮಗೆ ಸುಲಭವಾಗಿ ಹಾಲಿನ ಪಾಯಸ ಅಂದರೆ ಖೀರ್ ಹೇಗೆ ಮಾಡೋದಂತ ಹೇಳಿಕೊಡ್ತೇನೆ. ನಾನು ಒಂದು ಕುಕ್ಕರ್ನಲ್ಲಿ ಅರ್ಧ ಲೋಟ ಸಾಬು ಹಾಕಿ ಅದಕ್ಕೆ 2 ಕಪ್ ನೀರು ಹಾಕಿ ಕುಕ್ಕರಲ್ಲಿ 3 ವಿಸಿಲ್ ಬರುವವರೆಗೆ ಬೇಯಲಿಕ್ಕೆ ಇಟ್ಟಿದ್ದೇನೆ. ಈಗ 3 ವಿಸಿಲ್ ಬಂದಿದೆ, ನಮ್ಮ ಸಾಗು ಬೆಂದಿದೆ. ಅದಕ್ಕೆ ನಾನು 1 ಲೋಟ ಫ್ರೈಡ್ ಶೇವಿಗೆ ಆ್ಯಡ್ ಮಾಡ್ತಿದ್ದೇನೆ, ಅದನ್ನು ಮಿಕ್ಸ್ ಮಾಡ್ತಿದ್ದೇನೆ. ಈಗ ಅದು ಕುದಿ ಬರುವವರೆಗೆ ಬೇಯಿಸಬೇಕು. ಇದನ್ನು ಈಗ 5 ರಿಂದ 10 ನಿಮಿಷಗಳ ಕಾಲ ಬೇಯಿಸಬೇಕು. ಇದು ತುಂಬ ಟೇಸ್ಟಿ, ಡಿಲಿಷಿಯಸ್, ಸುಲಭವಾಗಿ ಮಾಡಬಹುದಾದಂತಹ ಪಾಯಸ. ಇದನ್ನು ನೀವು ನಿಮ್ಮ ಮನೆಯಲ್ಲಿ ಕೇವಲ 10 ರಿಂದ 15 ನಿಮಿಷದಲ್ಲಿ ಮಾಡ್ಬೋದು. ನಾನು ಈ ಮಿಶ್ರಣಕ್ಕೆ ಆಲ್ರೆಡಿ ಕುದಿಸಿ ಇಟ್ಟಿರುವ ಹಾಲನ್ನು ಆ್ಯಡ್ ಮಾಡಿದ್ದೇನೆ. ಸ್ವಲ್ಪ ಉಪ್ಪು, ನಾವು ಆರ್ಗ್ಯಾನಿಕ್ ಉಪ್ಪು ಯೂಸ್ ಮಾಡ್ತೇವೆ, ಆದ್ದರಿಂದ ಆರ್ಗ್ಯಾನಿಕ್ ಉಪ್ಪನ್ನು ಸ್ವಲ್ಪ ಚಿಟಿಕೆಯಷ್ಟು ಆ್ಯಡ್ ಮಾಡಿದ್ದೇನೆ. ಮತ್ತು 5 ರಿಂದ 8 ಅಂದರೆ 1 ಲೋಟ ಸಹ ಆಗ್ತದೆ ಶುಗರ್ ಆ್ಯಡ್ ಮಾಡಬೇಕು. ಈಗ ನಮ್ಮ ಪಾಯಸ ಕುದಿ ಬರ್ತುಂಟು. ನಮ್ಮ ಪಾಯಸ ಆಲ್ಮೋಸ್ಟ್ ರೆಡಿಯಾಗಿದೆ. ಇದರಲ್ಲಿ ಸ್ವಲ್ಪ ಪಾಯಸವನ್ನು ನಾನು ಬೇರೆ ಪಾತ್ರೆಯಲ್ಲಿ ತಗೊಂಡಿದ್ದೇನೆ, ಯಾಕೆಂದರೆ ಅದಕ್ಕೆ ಶುಗರ್ ಹಾಕಲಿಲ್ಲ. ಶುಗರ್ ಹಾಕುವುದಕ್ಕಿಂತ ಮುಂಚೆ ಬೇರೆ ಪಾತ್ರೆಗೆ ತಗೊಂಡಿದ್ದೇನೆ. ಅದಕ್ಕೆ ನಾನು ಬೆಲ್ಲ ಆ್ಯಡ್ ಮಾಡಿದ್ದೇನೆ, ಯಾಕೆಂದರೆ ನಮ್ಮ ಅಜ್ಜಿಗೆ ಶುಗರ್ ಇದೆ, ಅದಕ್ಕೆ ಅವರಿಗೆ ಬೆಲ್ಲ ಪಾಯಸ ಮಾಡ್ತಿದ್ದೇನೆ. ಶುಗರ್ ಆ್ಯಡ್ ಮಾಡುವುದಕ್ಕಿಂತ ಮುಂಚೆ ನೀವು ಪಾಯಸವನ್ನು ಸಪ್ರೇಟ್ ಪಾತ್ರೆಯಲ್ಲಿ ತಗೊಳ್ಬೇಕು ಮತ್ತು ಅದಕ್ಕೆ ಬೆಲ್ಲ ಆ್ಯಡ್ ಮಾಡಬೇಕು. ಸಕ್ಕರೆ ಪಾಯಸದೊಂದಿಗೆ ಬೆಲ್ಲದ ಪಾಯಸ ಸಹ ನನ್ನ ಅಜ್ಜಿಗೆ ರೆಡಿಯಾಗಿದೆ. ಈಗ ಮೊದಲು ನಾವು ಪಾಯಸ ರೆಡಿಯಾಗಿದ್ದೇವಲ್ಲ, ಅದಕ್ಕೆ ನಾನು ಈಗ ದ್ರಾಕ್ಷಿ ಗೋಡಂಬಿ ಆ್ಯಡ್ ಮಾಡ್ತಿದ್ದೇನೆ. ಒಂದು ಬಾಣಲೆಯಲ್ಲಿ 1 ರಿಂದ 2 ಟೀ ಸ್ಪೂನ್ ತುಪ್ಪ ಹಾಕಿದ್ದೇನೆ. ತುಪ್ಪ ಕರಗಿದ ನಂತರ ಅದಕ್ಕೆ ನಾನು ಗೋಡಂಬಿ ಮತ್ತು ದ್ರಾಕ್ಷಿ ಹಾಕಿ ತುಪ್ಪದಲ್ಲಿ ಹುರಿತೇನೆ. ಅದನ್ನು ಡೈರೆಕ್ಟ್ ಪಾಯಸಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕುವುದಕ್ಕಿಂತ ತುಪ್ಪದಲ್ಲಿ ಹುರಿದ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕಿದರೆ ಪಾಯಸ ಇನ್ನಷ್ಟು ಟೇಸ್ಟಿಯಾಗಿರ್ತದೆ. ಈಗ ನಮ್ಮ ತುಪ್ಪ ಕುದಿ ಬರ್ತುಂಟು. ಇದಕ್ಕೆ ನಾನು ಗೋಡಂಬಿ ಆ್ಯಡ್ ಮಾಡ್ತಿದ್ದೇನೆ. ಗೋಡಂಬಿ ಸ್ವಲ್ಪ ಫ್ರೈ ಆದ ನಂತರ ದ್ರಾಕ್ಷಿಯನ್ನು ಆ್ಯಡ್ ಮಾಡ್ತಿದ್ದೇನೆ. ಫ್ರೆಂಡ್ಸ್, ಈ ಪಾಯಸವನ್ನು ನೀವು ನಿಮ್ಮ ಮನೆಯಲ್ಲಿ ಕೇವಲ 10 ರಿಂದ 15 ನಿಮಿಷದಲ್ಲಿ ಸುಲಭವಾಗಿ ಮಾಡಬಹುದು. ಇದು ಒಳ್ಳೆಯ ಟೇಸ್ಟಿ ಡಿಲಿಷಿಯಸ್ ಪಾಯಸ ಆಗಿರ್ತದೆ. ಯಾಕೆಂದರೆ ಸುಲಭ ವಿಧಾನ. ಯೂಶ್ವಲಿ ಹಾಲಿನಿಂದ ಮಾಡಿದ ಪಾಯಸ ಎಲ್ಲರಿಗೂ ಇಷ್ಟವಾಗ್ತದೆ. ನಮ್ಮ ಗೋಡಂಬಿ ತುಪ್ಪದಲ್ಲಿ ಫ್ರೈ ಆಗಿದೆ. ಈಗ ನಾನು ಇದಕ್ಕೆ ದ್ರಾಕ್ಷಿ ಆ್ಯಡ್ ಮಾಡ್ತಿದ್ದೇನೆ. ದ್ರಾಕ್ಷಿ ಆ್ಯಡ್ ಮಾಡಿದ ನಂತರ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಬೇಕು. ಈಗ ನೋಡಿ ನಮ್ಮ ದ್ರಾಕ್ಷಿ ಹೇಗೆ ತುಪ್ಪದಲ್ಲಿಯೇ ಬೇಯ್ತದಂತ ನೋಡಿ. ಫ್ರೆಂಡ್ಸ್, ಈ ಪಾಯಸ ಮಾಡುವ ಸುಲಭವಾದ ವಿಧಾನವನ್ನು ನೀವು ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೂ ಫಾರ್ವರ್ಡ್ ಮಾಡಿ. ಹಾಗೂ ನೀವು ಈ ರೆಸಿಪಿಯನ್ನು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ನಿಮಗೆ ಖಂಡಿತವಾಗಲೂ ಇಷ್ಟವಾಗ್ತದೆ. ನಮ್ಮ ದ್ರಾಕ್ಷಿ ಮತ್ತು ಗೋಡಂಬಿ ಆಲ್ಮೋಸ್ಟ್ ರೆಡಿಯಾಗಿದೆ. ತುಪ್ಪದಿಂದ ಹುರಿದಿರುವುದರಿಂದ ಒಳ್ಳೆಯ ಪರಿಮಳ ಬರ್ತುಂಟು. ಈಗ ಇದನ್ನು ನಾವು ಆಲ್ರೆಡಿ ರೆಡಿ ಮಾಡಿಟ್ಟಿರುವ ಪಾಯಸ ಮಿಶ್ರಣಕ್ಕೆ ಆ್ಯಡ್ ಮಾಡ್ತಿದ್ದೇನೆ.
ನಮ್ಮ ಸಾಗು ಸೇವಿಗೆಯಿಂದ ಮಾಡಿದಂತಹ ಸ್ಪೆಷಲ್ ಡಿಲಿಷಿಯಸ್ ಖೀರ್ ಆಲ್ಮೋಸ್ಟ್ ರೆಡಿಯಾಗಿದೆ. ಇದನ್ನು ಈಗ ಸರ್ವ್ ಮಾಡಿ ಟೇಸ್ಟ್ ಮಾಡುವ. ನನಗಂತೂ ಈ ಪಾಯಸ ಅಂದರೆ ತುಂಬ ಇಷ್ಟ. ಆ್ಯಕ್ಚುಲಿ ಮನೆಯಲ್ಲಿ ಎಲ್ಲರಿಗೆ ಪಾಯಸ ಅಂದರೆ ತುಂಬ ಇಷ್ಟ ಇರ್ತದೆ. ಅದು ಅಲ್ಲದೆ ಸಕ್ಕರೆಯಿಂದ ಮಾಡಿದ ಹಾಲಿನ ಪಾಯಸ ಅಂತೂ ಎಲ್ಲರಿಗೂ ತುಂಬ ಇಷ್ಟ ಇರ್ತದೆ, ಸೇವಿಗೆ ಪಾಯಸ. ಇದನ್ನು ನೀವು ಸಹ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ದಯವಿಟ್ಟು ನಮ್ಮ ಚಾನೆಲನ್ನು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.